BA 4ನೇ ಸೆಮಿಸ್ಟರ್ನ ಅರ್ಥಶಾಸ್ತ್ರ ವಿಷಯದ ಮೊದಲ ಪತ್ರಿಕೆಯಾದಂಥ ಮಧ್ಯಂತರ ಸಮಗ್ರ ಅರ್ಥಶಾಸ್ತ್ರ ಈ ಒಂದು ವಿಷಯದ 2024ರ ಪ್ರಶ್ನೆ ಪತ್ರಿಕೆಯನ್ನು 2 ಅಂಕದ ಪ್ರಶ್ನೋತ್ತರಗಳೊಂದಿಗೆ 5 ಮತ್ತು 10 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಮೊದಲು ವಿಭಾಗ ಎದಲ್ಲಿ 6 ಪ್ರಶ್ನೆಗಳನ್ನು ಕೊಡಲಾಗಿರುತ್ತದೆ. ಅವುಗಳಲ್ಲಿ ಬೇಕಾದ 5 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಬೇಕು. ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳಂತೆ 5 ಪ್ರಶ್ನೆಗಳಿಗೆ 10 ಅಂಕಗಳು ಆಗಿವೆ. ಇದರಲ್ಲಿ ಮೊದಲ ಪ್ರಶ್ನೆ 1, ಸೇ ಅವರ ಮಾರುಕಟ್ಟೆ ನಿಯಮವನ್ನು ವ್ಯಾಖ್ಯಾನಿಸಿರಿ ಅಂತ ಇದೆ. ಸೇ ಅವರ ಮಾರುಕಟ್ಟೆ ನಿಯಮದ ವ್ಯಾಖ್ಯೆಯನ್ನು ನೋಡಿದಾಗ ಪೂರೈಕೆಯು ತನ್ನದೇ ಆದಂಥ ಬೇಡಿಕೆಯನ್ನು ಸೃಷ್ಟಿಸುತ್ತದೆ ಎಂದು ಹೇಳುವಂಥ ಆರ್ಥಿಕ ತತ್ವ ಈ ಒಂದು ಸೇ ಅವರ ಮಾರುಕಟ್ಟೆ ನಿಯಮವಾಗಿದೆ. ಅಂದರೆ ಯಾವುದೇ ಸರಕು ಅಥವಾ ಸೇವೆಯ ಉತ್ಪಾದನೆಯು ಬೇಡಿಕೆಯನ್ನು ಹುಟ್ಟುಹಾಕುತ್ತದೆ ಮತ್ತು ಅದರ ಮಾರಾಟದಿಂದ ಬಂದ ಆದಾಯವು ಇತರ ವಸ್ತುಗಳನ್ನು ಖರೀದಿಸಲು ಬಳಸಲ್ಪಡುತ್ತದೆ ಅಂತ ಹೇಳುವುದೇ ಈ ಒಂದು ಸೇ ಅವರ ಮಾರುಕಟ್ಟೆ ನಿಯಮವಾಗಿದೆ. 2 ಅಂಕದ ಪ್ರಶ್ನೆಗೆ ಇಷ್ಟು ಉತ್ತರಿಸಬಹುದು. ಹೆಚ್ಚಿನ ಜ್ಞಾನಕ್ಕಾಗಿ ಇದನ್ನು ಮುಂದುವರಿಸೋಣ. ಅಂದ ಮೇಲೆ ಈ ಒಂದು ಸೇ ಅವರ ಮಾರುಕಟ್ಟೆ ನಿಯಮವು ಒಳಗೊಂಡಿರುವಂಥ ಅಂಶಗಳು ಯಾವುವು ಅಂತ ನಾವು ನೋಡಿದಾಗ 1, ಪೂರೈಕೆ ಬೇಡಿಕೆಯನ್ನು ಸೃಷ್ಟಿಸುತ್ತದೆ. 2, ಉತ್ಪಾದನೆಯು ಮೊದಲು ಬರುತ್ತದೆ. 3, ಸ್ವಯಂಚಾಲಿತ ಹೊಂದಾಣಿಕೆ ಮತ್ತು 4, ಸರ್ಕಾರಿ ಹಸ್ತಕ್ಷೇಪವಿಲ್ಲ. ಈ 4 ಅಂಶಗಳನ್ನು ಈ ಒಂದು ಸೇ ಅವರ ಮಾರುಕಟ್ಟೆ ನಿಯಮವು ಒಳಗೊಂಡಿದೆ. ಈ ಒಂದು ಸೇ ಅವರ ಮಾರುಕಟ್ಟೆ ನಿಯಮವು ಆರ್ಥಿಕತೆಯ ಮೂಲಭೂತ ತತ್ವಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಆದರೆ ಈ ನಿಯಮದ ಬಗ್ಗೆ ಕೆಲವು ಟೀಕೆಗಳು ಇರುವುದು ಕಂಡುಬರುತ್ತವೆ. ಕೆಲವು ಆರ್ಥಿಕ ತಜ್ಞರ ಪ್ರಕಾರ ಅಲ್ಪಾವಧಿಯಲ್ಲಿ ಈ ಒಂದು ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳ ನಡುವೆ ಅಸಮತೋಲನ ಉಂಟಾಗಬಹುದು ಎಂದು ವಾದಿಸುತ್ತಾರೆ. ಇನ್ನು ಪ್ರಶ್ನೆ 2, ಫಿಶರ್ ಅವರ ಸಮೀಕರಣವನ್ನು ನೀಡಿರಿ ಅಂತ ಇದೆ. ಫಿಶರ್ ಅವರ ಸಮೀಕರಣವು ನಾಮಮಾತ್ರ ಬಡ್ಡಿದರಗಳು ಮತ್ತು ನೈಜ ಬಡ್ಡಿದರಗಳ ನಡುವಿನ ಸಂಬಂಧವನ್ನು ವಿವರಿಸುತ್ತದೆ. ಹಣದುಬ್ಬರವು ವ್ಯತ್ಯಾಸವನ್ನು ಉಂಟು ಮಾಡುತ್ತದೆ ಮತ್ತು ಹಣದ ಪ್ರಮಾಣ ಸಿದ್ಧಾಂತದಲ್ಲಿ ಮುಖ್ಯವಾಗಿದೆ. ಅಂದರೆ ನಾಮಮಾತ್ರ ಬಡ್ಡಿದರ ಈಕ್ವಲ್ ನೈಜ ಬಡ್ಡಿದರ ಪ್ಲಸ್ ಹಣದುಬ್ಬರ ದರ ಆಗಿದೆ. ಇದನ್ನು ನಾವು ಸೂತ್ರದಲ್ಲಿ ನೋಡಿದಾಗ I = R + π ಆಗಿದೆ. ಇಲ್ಲಿ I ಎಂದರೆ ನಾಮಮಾತ್ರ ಬಡ್ಡಿದರವನ್ನು ಸೂಚಿಸುತ್ತದೆ, R ಎಂದರೆ ನೈಜ ಬಡ್ಡಿದರವನ್ನು ಸೂಚಿಸುತ್ತದೆ, ಇನ್ನು π ಎಂದರೆ ಹಣದುಬ್ಬರ ದರವನ್ನು ಸೂಚಿಸುತ್ತದೆ. ಇದೇ ಫಿಶರ್ ಅವರ ಸಮೀಕರಣವಾಗಿದೆ. ಈ ಒಂದು ಫಿಶರ್ ಅವರ ಸಮೀಕರಣವು ವಿತ್ತೀಯ ನೀತಿ ಮತ್ತು ಬಡ್ಡಿದರಗಳ ನಡುವಿನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಫಿಶರ್ ಅವರ ಸಿದ್ಧಾಂತದ ಪ್ರಕಾರ ನೈಜ ಬಡ್ಡಿದರವು ವಿತ್ತೀಯ ನೀತಿಯಿಂದ ಪ್ರಭಾವಿತವಾಗಿಲ್ಲ, ಆದರೆ ಅದು ಹಣದುಬ್ಬರ ದರದಿಂದ ಪ್ರಭಾವಿತವಾಗಿರುತ್ತದೆ. ಸ್ಥಿರವಾದ ನೈಜ ಬಡ್ಡಿದರದಲ್ಲಿ ಹಣದುಬ್ಬರ ದರದಲ್ಲಿನ ಬದಲಾವಣೆಯು ನಾಮಮಾತ್ರ ಬಡ್ಡಿದರದಲ್ಲಿ ಸಮಾನ ಬದಲಾವಣೆಗೆ ಕಾರಣವಾಗುತ್ತದೆ. ಪ್ರಶ್ನೆ 3, ಒಂದು ವೇಳೆ Y = 1000 CR, C = 850 CR ಇದ್ದಾಗ ಸರಾಸರಿ ಅನುಭೋಗ ಪ್ರವೃತ್ತಿ ಕಂಡುಹಿಡಿಯಿರಿ ಅಂತ ಇದೆ. ಈ ಒಂದು ಸರಾಸರಿ ಅನುಭೋಗ ಪ್ರವೃತ್ತಿಯನ್ನು ಕಂಡುಹಿಡಿಯುವಂಥ ಸೂತ್ರ APC = C/Y ಆಗಿದೆ. ಈ ಒಂದು ಸೂತ್ರದ ಪ್ರಕಾರ APC ಎಂದರೆ ಎವರೇಜ್ ಪ್ರಿಪೆನ್ಸಿಟಿ ಟು ಕನ್ಸ್ಯೂಮ್, C ಎಂದರೆ ಪ್ರಶ್ನೆಯಲ್ಲಿ ಇರುತ್ತಿರುವಂಥ 850 ಆಗಿದೆ, ಇನ್ನು Y ಎಂದರೆ 1000 ಆಗಿದೆ. ಈ ಒಂದು ಸೂತ್ರದ ಪ್ರಕಾರವಾಗಿ ನಾವು ಬಿಡಿಸಿದಾಗ 850 1000ದಿಂದ ಭಾಗಿಸಿದಾಗ ಅದು 0.85 ಬರುತ್ತದೆ. ಅಂದ ಮೇಲೆ ಇಲ್ಲಿ APCಯು 0.85 ಆಗಿದೆ. ಅಂದರೆ ಸರಾಸರಿ ಅನುಭೋಗ ಪ್ರವೃತ್ತಿ 0.85 ಆಗಿದೆ. ಇನ್ನು ಪ್ರಶ್ನೆ 4, ಸ್ವಾಯತ್ತ ಹೂಡಿಕೆಯ ಅರ್ಥ ನೀಡಿರಿ ಅಂತ ಇದೆ. ಸ್ವಾಯತ್ತ ಹೂಡಿಕೆ ಎಂದರೆ ಆರ್ಥಿಕ ಪರಿಸ್ಥಿತಿ, ಆದಾಯ ಮಟ್ಟ
ಅಥವಾ ಬೇಡಿಕೆಯಲ್ಲಿನ ಬದಲಾವಣೆಗಳ ಹೊರತಾಗಿಯೂ ಮಾಡುವಂಥ ಹೂಡಿಕೆಯಾಗಿದೆ. ಇದು ಮೂಲಸೌಕರ್ಯ, ಶಿಕ್ಷಣ ಅಥವಾ ಆರೋಗ್ಯದಂಥ ಸಾರ್ವಜನಿಕ ಕಲ್ಯಾಣಕ್ಕೆ ಸಂಬಂಧಿಸಿದ ಅಗತ್ಯ ಹೂಡಿಕೆಗಳನ್ನು ಸಾಮಾನ್ಯವಾಗಿ ಈ ಒಂದು ಸ್ವಾಯತ್ತ ಹೂಡಿಕೆಯು ಒಳಗೊಂಡಿರುತ್ತದೆ. ಈ ಒಂದು ಹೂಡಿಕೆಗಳು ದೀರ್ಘಾವಧಿಯ ಗುರಿಗಳನ್ನು ಸಾಧಿಸಲು ಮತ್ತು ಸಾಮಾಜಿಕ ಪ್ರಯೋಜನಗಳನ್ನು ಒದಗಿಸಲು ಮಾಡಲಾಗುತ್ತದೆ. 2 ಅಂಕದ ಪ್ರಶ್ನೆಗೆ ಇಷ್ಟು ಬರೆಯಬಹುದು. ಹೆಚ್ಚಿನ ಜ್ಞಾನಕ್ಕಾಗಿ ಇಲ್ಲಿ ಇನ್ನೂ ಹೆಚ್ಚಿನ ವಿಷಯವನ್ನು ಕೊಡಲಾಗಿದೆ. ಅಲ್ಲದೆ ಈ ಒಂದು ಸ್ವಾಯತ್ತ ಹೂಡಿಕೆಯ 4 ಉದಾಹರಣೆಗಳನ್ನು ಕೊಡಲಾಗಿದೆ. ಅಲ್ಲದೆ ಈ ಒಂದು ಸ್ವಾಯತ್ತ ಹೂಡಿಕೆಯು ಹೊಂದಿರುತ್ತಿರುವಂಥ 3 ಪ್ರಮುಖ ಅಂಶಗಳನ್ನು ಸಹ ಇಲ್ಲಿ ಕೊಡಲಾಗಿದೆ. ಇವುಗಳನ್ನು ಓದಿ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಳಬಹುದು. ಇನ್ನು ಪ್ರಶ್ನೆ 5, ಹಣದುಬ್ಬರ ಎಂದರೇನು ಅಂತ ಇದೆ. ಇಲ್ಲಿ ಹಣದುಬ್ಬರ ಎಂದರೆ ಕಾಲಾನಂತರದಲ್ಲಿ ಸರಕು ಮತ್ತು ಸೇವೆಗಳ ಬೆಲೆಗಳು ಹೆಚ್ಚಾಗುವಂಥ ಪ್ರಕ್ರಿಯೆಯೇ ಹಣದುಬ್ಬರವಾಗಿದೆ. ಇದನ್ನು ನಾವು ಸರಳವಾಗಿ ಹೇಳುವುದಾದರೆ, ಹಣದುಬ್ಬರದಿಂದಾಗಿ ಅದೇ ಪ್ರಮಾಣದ ಹಣದಿಂದ ನೀವು ಮೊದಲಿಗಿಂತ ಕಡಿಮೆ ವಸ್ತುಗಳನ್ನು ಖರೀದಿಸಲು ಸಾಧ್ಯವಾಗುತ್ತದೆ ಎಂದು ನಾವು ಹೇಳಬಹುದು. ಹೆಚ್ಚಿನ ಜ್ಞಾನಕ್ಕಾಗಿ ಇದನ್ನು ಇನ್ನೂ ಮುಂದುವರಿಸಿದಾಗ ಈ ಒಂದು ಹಣದುಬ್ಬರದ ಪ್ರಮುಖವಾದ ಅಂಶಗಳು ಎಂದರೆ 1, ಕೊಳ್ಳುವ ಶಕ್ತಿಯಲ್ಲಿ ಇಳಿಕೆ, 2, ಬೆಲೆಗಳ ಏರಿಕೆ, 3, ಹಣದುಬ್ಬರ ದರ, 4, ಅಧಿಕ ಹಣದುಬ್ಬರ ದರ, 5, ಕಡಿಮೆ ಹಣದುಬ್ಬರ ದರ ಮತ್ತು 6, ಹಣದುಬ್ಬರ ಇಳಿತ. ಈ 6 ಅಂಶಗಳನ್ನು ಈ ಒಂದು ಹಣದುಬ್ಬರವು ಒಳಗೊಂಡಿರುತ್ತದೆ. ಅಲ್ಲದೆ ಈ ಒಂದು ಹಣದುಬ್ಬರಕ್ಕೆ ಹಲವಾರು ಕಾರಣಗಳು ಇರಬಹುದು. ಉದಾಹರಣೆಗೆ ಬೇಡಿಕೆ ಮತ್ತು ಪೂರೈಕೆಯ ಬದಲಾವಣೆಗಳು, ಉತ್ಪಾದನಾ ವೆಚ್ಚಗಳು ಮತ್ತು ಹಣದ ಪೂರೈಕೆಯೂ ಆಗಿರಬಹುದು. ಅಂದ ಮೇಲೆ ಈ ಒಂದು ಹಣದುಬ್ಬರವನ್ನು ನಿಯಂತ್ರಿಸಲು ಸರ್ಕಾರ ಮತ್ತು ಕೇಂದ್ರ ಬ್ಯಾಂಕುಗಳು ಹಲವಾರು ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ಕೊನೆಯ ಪ್ರಶ್ನೆ 6, ತರ್ಕಬದ್ಧ ನಿರೀಕ್ಷೆಗಳ ಮಾದರಿಯನ್ನು ಯಾರು ಪ್ರತಿಪಾದಿಸಿದರು ಅಂತ ಪ್ರಶ್ನೆ ಇದೆ. ಈ ಒಂದು ತರ್ಕಬದ್ಧ ನಿರೀಕ್ಷೆಗಳ ಸಿದ್ಧಾಂತವನ್ನು ಮೊದಲು ಮಂಡಿಸಿದವರು ಅರ್ಥಶಾಸ್ತ್ರಜ್ಞ ಜಾನ್ ಎಫ್ ಮುತ್ ಅವರು 1961ರಲ್ಲಿ ಈ ಒಂದು ಸಿದ್ಧಾಂತವನ್ನು ಪ್ರಸ್ತಾಪಿಸಿದರು. ನಂತರ ರಾಬರ್ಟ್ ಲ್ಯೂಕಾಸ್ ಮತ್ತು ಟಿ ಸಾರ್ಜೆಂಟ್ ಅವರು 1970ರ ದಶಕದಲ್ಲಿ ಇದನ್ನು ಜನಪ್ರಿಯಗೊಳಿಸಿದರು. ಜಾನ್ ಎಫ್ ಮುತ್ ಅವರು 1961ರಲ್ಲಿ ತಮ್ಮ ಪ್ರಕಟಿತ ಲೇಖನದಲ್ಲಿ ತರ್ಕಬದ್ಧ ನಿರೀಕ್ಷೆಗಳು ಮತ್ತು ಬೆಲೆ ಚಲನೆಯ ಸಿದ್ಧಾಂತದಲ್ಲಿ ತರ್ಕಬದ್ಧ ನಿರೀಕ್ಷೆಗಳ ಮಾದರಿ ಅಥವಾ ಪರಿಕಲ್ಪನೆಯನ್ನು ಪರಿಚಯಿಸಿದರು. ಈ ಒಂದು ಪರಿಕಲ್ಪನೆಯು ಆರ್ಥಿಕ ಘಟಕಗಳು ಲಭ್ಯವಿರುವ ಎಲ್ಲ ಮಾಹಿತಿಯನ್ನು ಬಳಸಿಕೊಂಡು ಭವಿಷ್ಯವನ್ನು ಊಹಿಸುತ್ತವೆ ಎಂದು ಹೇಳುತ್ತದೆ ಮತ್ತು ಈ ಒಂದು ಊಹೆಗಳು ಸಾಮಾನ್ಯವಾಗಿ ಸರಿಯಾಗಿರುತ್ತವೆ ಅಥವಾ ವಾಸ್ತವಕ್ಕೆ ಹತ್ತಿರವಾಗಿರುತ್ತವೆ ಅಂತ ಹೇಳುವುದೇ ಈ ಒಂದು ತರ್ಕಬದ್ಧ ನಿರೀಕ್ಷೆಗಳ ಮಾದರಿಯಾಗಿದೆ. ಈ ಒಂದು ತರ್ಕಬದ್ಧ ನಿರೀಕ್ಷೆಗಳ ಸಿದ್ಧಾಂತವು ಹೊಸ ಶಾಸ್ತ್ರೀಯ ಅರ್ಥಶಾಸ್ತ್ರದ ಬೆಳವಣಿಗೆಗೆ ಪ್ರಮುಖ ಆಧಾರವಾಗಿದ್ದು, ಈ ಸಿದ್ಧಾಂತವು ಆರ್ಥಿಕ ನೀತಿಗಳ ಪರಿಣಾಮಕಾರಿತ್ವವನ್ನು ಅರ್ಥ ಮಾಡಿಕೊಳ್ಳಲು ಆಧಾರವಾಗಿದೆ. ಏಕೆಂದರೆ ನೀತಿಗಳು ಜನರು ತಮ್ಮ ತರ್ಕಬದ್ಧ ನಿರೀಕ್ಷೆಗಳನ್ನು ರೂಪಿಸುವ ರೀತಿಯಲ್ಲಿಯೇ ಕಾರ್ಯನಿರ್ವಹಿಸುತ್ತವೆ ಎಂದು ಪರಿಗಣಿಸಲಾಗುತ್ತದೆ. ಈ ತೆರನಾಗಿ 2 ಅಂಕದ ಪ್ರಶ್ನೋತ್ತರಗಳು ಇದ್ದು, ಇನ್ನು ವಿಭಾಗ ಬದಲ್ಲಿ 5 ಪ್ರಶ್ನೆಗಳನ್ನು ಕೊಡಲಾಗಿರುತ್ತದೆ. ಅವುಗಳಲ್ಲಿ ಬೇಕಾದ 4 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. ಪ್ರತಿಯೊಂದು ಪ್ರಶ್ನೆಗೆ 5 ಅಂಕಗಳಂತೆ 4 ಪ್ರಶ್ನೆಗಳಿಗೆ 20 ಅಂಕಗಳು ಆಗಿವೆ. ಇದರಲ್ಲಿ ಮೊದಲ ಪ್ರಶ್ನೆ 7, ಸೇ ಅವರ ಮಾರುಕಟ್ಟೆ ನಿಯಮವನ್ನು ಚರ್ಚಿಸಿರಿ ಅಂತ ಇದ್ದರೆ, ಪ್ರಶ್ನೆ 8, ಮಿಲ್ಟನ್ ಫ್ರಿಡ್ಮನ್ ಅವರ ಶಾಶ್ವತ ಆದಾಯದ ಸಿದ್ಧಾಂತವನ್ನು ವಿವರಿಸಿರಿ. 9, ಕೇನ್ಸ್ ಅವರ ಅನುಭೋಗದ ಮಾನಸಿಕ ನಿಯಮವನ್ನು ವಿವರಿಸಿರಿ ಅಂತ ಇದ್ದರೆ, 10, MEC ಅಥವಾ ಬಂಡವಾಳದ ಅಂಚಿನ ದಕ್ಷತೆ ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಇದ್ದು, ಕೊನೆಯ ಪ್ರಶ್ನೆ 11, ಗುಣಕದ ಸೋರುವಿಕೆಗಳ ಮೇಲೆ ಬೆಳಕು ಚೆಲ್ಲಿರಿ ಅಂತ ಇದ್ದು, ಇನ್ನು
ವಿಭಾಗ ಸಿಯಲ್ಲಿ 4 ಪ್ರಶ್ನೆಗಳನ್ನು ಕೊಡಲಾಗಿರುತ್ತದೆ. ಅವುಗಳಲ್ಲಿ ಬೇಕಾದ 3 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. ಪ್ರತಿಯೊಂದು ಪ್ರಶ್ನೆಗೆ 10 ಅಂಕಗಳಂತೆ 3 ಪ್ರಶ್ನೆಗಳಿಗೆ 30 ಅಂಕಗಳು ಆಗಿವೆ. ಇದರಲ್ಲಿ ಮೊದಲ ಪ್ರಶ್ನೆ 12, ಫಿಶರ್ ಅವರ ಸಮೀಕರಣವನ್ನು ವಿವರಿಸಿರಿ ಅಂತ ಇದ್ದರೆ, 13, ಪರಿಣಾಮಕಾರಿ ಬೇಡಿಕೆ ಎಂದರೇನು? ಪರಿಣಾಮಕಾರಿ ಬೇಡಿಕೆಯ ಮಟ್ಟವನ್ನು ಹೇಗೆ ನಿರ್ಧರಿಸಲಾಗುತ್ತದೆ? ವಿವರಿಸಿರಿ ಅಂತ ಇದ್ದರೆ, 14, ಅನುಭೋಗದ ಪ್ರವೃತ್ತಿ ಎಂದರೇನು? ಅದನ್ನು ನಿರ್ಧರಿಸುವ ಅಂಶಗಳನ್ನು ವಿವರಿಸಿರಿ ಅಂತ ಇದ್ದು, ಕೊನೆಯ ಪ್ರಶ್ನೆ 15, ಗುಣಕದ ಕಾರ್ಯಾಚರಣೆಯನ್ನು ವಿವರಿಸಿರಿ ಅಂತ ಇದ್ದು, ಈ ತೆರನಾಗಿ 2024ರ ಪ್ರಶ್ನೆ ಪತ್ರಿಕೆ ಇದೆ. ಶುಭವಾಗಲಿ ಎಂದು ಹಾರೈಸುತ್ತಾ ಮುಂದಿನ ಕ್ಲಾಸಿನೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.